ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಇವತ್ತು ನಾಗರ ಪಂಚಮಿನ ಆಚರಿಸಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಎಷ್ಟೋ ಜನ ಹೊರಗಡೆ ಹೋಗಿ ನಾಗರ ಕಲ್ಲಿಗೆ ತನಿ ಹರಿತಾರೆ, ಚಿಗಡಿ ತಂಬಿಟ್ಟು ಎಲ್ಲ ಮಾಡ್ಕೊಂಡೋಗಿ. ಇನ್ನು ಕೆಲವರು ಅದನ್ನು ಗೌರಿ ಹಬ್ಬಕ್ಕೆ ಮಾಡ್ಕೊಳ್ತಾರೆ, ಕೆಲವರು ಗುರುವಾರ ಭಾನುವಾರ ಹೀಗೆ ಮಾಡ್ಕೋತಾರೆ. ಒಟ್ಟಿನಲ್ಲಿ ಶ್ರಾವಣ ಮುಗಿಯೋಷ್ಟರಲ್ಲಿ ನಾಗರ ಪಂಚಮಿನ ಒಂದಿನ ಮಾಡ್ಕೋತಾರೆ. ಹಾಗೆ ನಮ್ಮ ಕಡೆ ನಾವು ಗೌರಿ ಹಬ್ಬದ ದಿನ ಮಾಡ್ಕೊಳ್ತೀವಿ. ಹಾಗಾಗಿ ಇವತ್ತೇ ನಾವು ನಾಗರ ಪಂಚಮಿ ದಿನ ಹೋಗಿ ತನಿ ಏನು ಹರಿಲಿಲ್ಲ. ಹಾಗಾಗಿ ಮನೇಲೇ ನಾನು ಸಿಂಪಲ್ಲಾಗಿ ಪೂಜೆ ಮಾಡಿಕೊಂಡೆ. ಪಂಚಾಮೃತ ಅಭಿಷೇಕ ಮಾಡ್ಕೊಂಡು ನನ್ನ ಹತ್ರ ಇರುವಂಥ ವಿಗ್ರಹಗಳಿಗೆ ಪೂಜೆ ಮಾಡಿಕೊಂಡು ಹೀಗೆ ಸಿಂಪಲಾಗಿ ಪೂಜೆ ಮಾಡಿದ್ದೀನಿ. ಭಾನುವಾರ ಭೀಮನ ಅಮಾವಾಸ್ಯೆ ಇತ್ತು. ಎಲ್ಲ ಹೆಣ್ಮಕ್ಳು ತನ್ನ ಗಂಡನ ಆಯುಷ್ಯ ಆರೋಗ್ಯ ಅಭಿವೃದ್ಧಿಗೋಸ್ಕರ ಅವತ್ತು ವ್ರತ ಮಾಡಿ ಗಂಡನ ಪಾದ ಪೂಜೆ ಮಾಡ್ತಾರೆ. ಬಟ್ ನಾನು ಅವತ್ತು ಮಾಡೋಕ್ಕಾಗಲಿಲ್ಲ. ಹಾಗಾಗಿ ನಾಗರ ಪಂಚಮಿ ದಿನವೇ ವ್ರತ ಏನು ಮಾಡಲಿಲ್ಲ. ದೀಪಾಲೆ ಕಂಬ ಜೋಡಿ ದೀಪಗಳಿಟ್ಟು, ಏಕೆಂದರೆ ಭೀಮನ ಅಮಾವಾಸ್ಯೆ ದಿನ ಮಾಡಿದರೆ ವ್ರತ ಮಾಡ್ಬೋದಿತ್ತು. ಇದು ನಾಗರ ಪಂಚಮಿ ಅಲ್ವಾ, ಹಾಗಾಗಿ ಸಿಂಪಲ್ಲಾಗಿ ಪಾದ ಪೂಜೆ ಮಾಡಿಕೊಂಡೆ ಅಷ್ಟೇ. ನಾನು ಹಾಗೆ ಎಷ್ಟೋ ಜನ ಭಾನುವಾರ ಮಾಡಲಿಕ್ಕಾಗಿರಲ್ಲ ಅಂಥವರೆಲ್ಲ ಇವತ್ತು ನಾಗರ ಪಂಚಮಿ ದಿನ ನೀವು ನಿಮ್ಮ ಗಂಡನ ಪಾದ ಪೂಜೆನ ಮಾಡ್ಕೋಬೋದು. ಹಾಗೆ ಹೇಗೋ ನಾಗಪ್ಪನಿಗೂ ಉಪವಾಸ ಇದ್ದಂಗೆ ಆಗುತ್ತೆ, ಭೀಮನ ಅಮಾವಾಸ್ಯೆ ದಿನ ಗಂಡನ ಪಾದ ಪೂಜೆ ಮಾಡಲಿಕ್ಕೂ ಉಪವಾಸ ಇದ್ದಂಗೆ ಆಗುತ್ತೆ. ಹಾಗಾಗಿ ನಾನು ಇವತ್ತೇ ಮಾಡಿಕೊಂಡೆ. ಇನ್ನು ಕೆಲವರು ಇವತ್ತು ಮಾಡಲಿಕ್ಕಾಗಲಿಲ್ಲ ಅಂದರೆ ಭಾನುವಾರ ಮಾಡ್ಕೋಬೋದು. ನಾಗರ ಪಂಚಮಿ ದಿನ ಇವತ್ತು ಮಾಡಲಿಕ್ಕಾಗಲಿಲ್ಲ ಅಂದರೆ ಗಂಡನ ಪಾದ ಪೂಜೆನ ನೀವು ಭಾನುವಾರ 11ನೇ ತಾರೀಕು ಗಂಡನ ಪಾದ ಪೂಜೆನ ಮಾಡ್ಕೋಬೋದು. ಬಟ್ ವ್ರತ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ, ಏಕೆಂದರೆ ಭೀಮನ ಅಮಾವಾಸ್ಯೆ ದಿನ ಮಾತ್ರ ಜೋಡಿ ದೀಪಗಳನ್ನ ಇಟ್ಟು ವ್ರತ ಮಾಡಬೇಕು. ಹಾಗಾಗಿ ಈ ನಾಗರ ಪಂಚಮಿ ದಿನವೇ ಆಗಲಿ ಭಾನುವಾರನೇ ಆಗಲಿ ನೀವು ವ್ರತಗಳನ್ನ ಮಾಡೋಕ್ಕೆ ಹೋಗಬೇಡಿ. ಇನ್ನು ಇದೆಲ್ಲ ಮುಗಿಸ್ಕೊಂಡು ನಾನು ಬಹಳ ವರ್ಷಗಳಿಂದ ಒಂಥರ ಕನಸೆ ಅಂತ ಹೇಳ್ಬೋದು. ಎಷ್ಟೋ ಜನ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ವರಮಹಾಲಕ್ಷ್ಮಿ ಹಬ್ಬ ಸ್ಟಾರ್ಟ್ ಆದಮೇಲೆ ಕೆಲವರ ಹತ್ರ ಬೆಳ್ಳಿ ಮುಖವಾಡ ಇರೋದಿಲ್ಲ. ನನ್ನ ಹತ್ರನೂ ಇರಲಿಲ್ಲ. ಫಸ್ಟ್ ಮಣ್ಣಿನ ಮುಖವಾಡ ತಗೊಂಡೆ ನಮ್ಮ ತವ್ರ ಮನೇಲಿ, ಅಂದರೆ ಮದುವೆ ಆಗೋಕ್ಕೆ ಮುಂಚೆ. ಮದುವೆ ಆದ ಮೊದಲನೇ ವರ್ಷ ನಾನು ಬೆಳ್ಳಿ ಮುಖವಾಡ ಇರಲಿಲ್ಲ, ಜರ್ಮನ್ ಸಿಲ್ವರ್ ತೊಗೊಬಿಟ್ಟಿದ್ದೆ. ಬಟ್ ನೀವು ಆ ತಪ್ಪು ಮಾಡೋಕ್ಕೆ ಹೋಗಬೇಡಿ, ಏಕೆಂದರೆ ವರ್ಷ ಪೂಜೆ ಮಾಡ್ತಾ ನಮಗೆ ಆ ತಾಯಿ ಏಳಿಗೆ ಅನ್ನೋದು ಕೊಡ್ತಾಳೆ. ಹಾಗಾಗಿ ಮೊದಲನೇ ವರ್ಷ ನಿಮ್ಮ ಹತ್ರ ಮುಖವಾಡ ಇಲ್ಲ ಅಂದರೂ ಪರವಾಗಿಲ್ಲ, ನೀವು ಹಾಗೆ ಮಾಡಿ ಕಳಶಕ್ಕೇನೆ ಅಲಂಕಾರ ಮಾಡಿಕೊಂಡು ಅರಿಶಿನ ಕುಂಕುಮದಿಂದ ಪೂಜೆ ಮಾಡಿ. ಆದರೆ ಜರ್ಮನ್ ಸಿಲ್ವರು ಮತ್ತು ಮಣ್ಣಿಂದನೂ ಸಹ ತಗೊಳಕ್ಕೆ ಹೋಗಬೇಡಿ ಅಂತಲೇ ಹೇಳ್ತೀನಿ. ಯಾಕಂದರೆ ಈ ವರ್ಷ ಮಣ್ಣಿನ ತೊಗೊಂಡಿರ್ತೀರ ಅಥವಾ ಜರ್ಮನ್ ಸಿಲ್ವರ್ ತೊಗೊಂಡಿರ್ತೀರ, ಮುಂದಿನ ವರ್ಷ ಮಹಾಲಕ್ಷ್ಮಿ ನಮಗೆ ಬೆಳ್ಳಿ ಮುಖವಾಡ ತೊಗೊಳ್ಳುವಷ್ಟು ಶಕ್ತಿ ಕೊಟ್ಟಳು ಅಂದ್ಕೊಳ್ಳಿ. ಆಗ ನೀವು ಅದನ್ನು ತೊಗೊಳ್ತೀರ, ಮತ್ತು ಹಳೇದನ್ನ ಏನು ಮಾಡ್ತೀರಾ? ಈ ಕಡೆ ಅದನ್ನು ಬಿಸಾಕೋಕ್ಕೂ ಆಗಲ್ಲ, ಯಾಕಂದರೆ ಎಷ್ಟೋ ವರ್ಷಗಳಿಂದ ನಾವು ಅದನ್ನು ಪೂಜೆ ಮಾಡ್ಕೊಂಡು ಬಂದಿರ್ತೀವಿ. ಮತ್ತು ಬೇರೆಯವ್ರಿಗೂ ಅಕ್ಕ ಅಂತೆ, ತಾಯಿ ಅಂತೆ, ತಂಗಿ ಅಂತೆ ಅಂತ ಬೇರೆಯವ್ರಿಗೂ ಸಹ ಕೊಡಬಾರ್ದು, ಕೊಡೋಕ್ಕೂ ಹೋಗಬಾರ್ದು. ಯಾಕಂದರೆ ನಾವು ಅದರಲ್ಲಿ ಪೂಜೆ ಮಾಡಿ ಮಹಾಲಕ್ಷ್ಮಿನ ನೋಡಿರ್ತೀವಿ ಆ ರೂಪದಲ್ಲಿ. ನಾವೀಗ ಬೇರೆಯವ್ರಿಗೆ ಕೊಟ್ಟರೆ ನಮ್ಮ ಮನೆ ಮಹಾಲಕ್ಷ್ಮಿನ ಬೇರೆಯವ್ರಿಗೆ ಕೊಟ್ಟಂಗೆ ಅಲ್ವಾ ಅರ್ಥ. ಹಾಗಾಗಿ ನಿಮಗೆ ಬೆಳ್ಳಿ ಮುಖವಾಡ ತಗೊಳ್ಳೋ ಶಕ್ತಿ ಬರೋವರೆಗೂ ಸಹ ಕಳಶಕ್ಕೇ ಅಲಂಕಾರ ಮಾಡಿ ಪೂಜೆ ಮಾಡಿ. ನಾನು ಮದುವೆ ಆದಮೇಲೆ ಈಗ 2ನೇ ವರ್ಷ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾ ಇರೋದು. ಈ ವರ್ಷ ನಾನು ಬೆಳ್ಳಿ ಮುಖವಾಡ ತಗೋಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದೆ. ಈ ವರ್ಷನೇ ಅಂತಲ್ಲ, ನಮ್ಮ ತಾಯಿ ಮನೆಯಿಂದ ಪೂಜೆ ಮಾಡಬೇಕಾದ್ರೂ ಸಹ ಇಟ್ಕೊಂಡಿದ್ದೆ ಆ ಆಸೆನ. ಆಗ ಈಡೇರಲಿಲ್ಲ. ಬಟ್ ಮದುವೆ ಆದ 2ನೇ ವರ್ಷಕ್ಕೇ ನನಗೆ ಬೆಳ್ಳಿ ಮುಖವಾಡ ತಗೊಳ್ಳುವಷ್ಟು ಶಕ್ತಿ ಆ ತಾಯಿ ಕೊಟ್ಟಳು. ಹಾಗಾಗಿ ಹೇಳ್ತಾ ಇದ್ದೀನಿ, ನೀವೂ ಸಹ ದುಡುಕ್ತೇನೆ ಕಾದು ಆಮೇಲೆ ಬೆಳ್ಳಿ ಮುಖವಾಡ ತಗೊಳ್ಳಿ. ನೋಡಿ, ಇದೇ ನಾನು ತಗೊಂಡಿರೋ ಬೆಳ್ಳಿ ಮುಖವಾಡ. ಈ ಮುಖವಾಡನ ನಾನು ತೊಗೊಳಕ್ಕೆ ಪ್ರತಿ ವರ್ಷವೂ ದುಡ್ಡನ್ನ ನಾನು ಸೇವ್ ಮಾಡ್ತಾನೆ ಇದ್ದೆ. ಬಟ್ ಅದು ಏನಂದರೆ ಯಾವುದೋ ಕಾರಣಕ್ಕೆ ಅದು ಖರ್ಚಾಗ್ಬಿಡ್ತಿತ್ತು. ನಂಗೆ ತೊಗೊಳಕ್ಕೆ ಟೈಮೇ ಅಂದರೆ ಆ ಸಮಯ ಕೂಡೇ ಬಂದಿರಲಿಲ್ಲ. ಹೇಳ್ತಾರಲ್ಲ, ಎಲ್ಲದಕ್ಕೂ ಒಂದು ಸಮಯ ಕೂಡ ಬಂದ್ರೇ ಅದು ನಮ್ಮ ಮನೆಗೆ ಸೇರೋದಂತ. ಹಾಗಾಗಿ ಈ ವರ್ಷ ತಾಯಿ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದ್ವಿ. ಇದಕ್ಕೆ ನಾವು ಮೂಗುಬಟ್ಟನ್ನ ಅಲ್ಲೇ ಅಂಗಡಿಲೇ ಚುಚ್ಚಿಸ್ಕೊಂಡು ಲಕ್ಷ್ಮೀ ದೇವಿ ದೇವಸ್ಥಾನಕ್ಕೆ ಹೋಗಿದ್ದಕ್ಕೆ ಪೂಜೆ ಮಾಡಿಸ್ಕೊಂಡು ತಗೊಂಡು ಬಂದ್ವಿ. ಆವತ್ತಿನ ದಿನ ಯಾವತ್ತು ಅಂದರೆ ಅವತ್ತು ಸಂಪತ್ತು ಶುಕ್ರವಾರ, ಅಂದರೆ ಒಂದು ನಿಮಿಷ ತಾರೀಕಿಗೆ ಹೋಗಿ ನಾನು ಇಲ್ಲ ಮುಖವಾಡ ತಗೊಂಡು ಬಂದದನ್ನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬಂದೆ. ಈಗ ಇದನ್ನು ಕ್ಲೀನ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ ನೋಡಿ. ನಿಮಗೆ ಎಲ್ಲ ಗ್ರಂಥಿಗೆ ಅಂಗಡಿಗಳಲ್ಲೂ ರೂಪೇರಿ ಸಿಗುತ್ತೆ. ಅದನ್ನು ತಗೊಂಡು ಒಂದು ಸ್ವಲ್ಪ ಕಾಟನ್ಗೆ ಆ ಲಿಕ್ವಿಡನ್ನ ಹಾಕ್ಕೊಂಡು ಬೆಳ್ಳಿ ಮುಖವಾಡ ಅಥವಾ ಬೆಳ್ಳಿ ಸಾಮಾನುಗಳು ಏನೇನಿದೆ ಅದಕ್ಕೆಲ್ಲ ಇದನ್ನು ಯೂಸ್ ಮಾಡ್ಬೋದು ಆರಾಮಾಗಿ.
ಲಿಕ್ವಿಡ್ನ ಹಾಕ್ಕೊಂಡು ನೀಟಾಗಿ ತಿಕ್ಕಿರಿ ಅದನ್ನು. ತಿಕ್ಕಾದ್ಮೇಲೆ ಇಮ್ಮಿಡಿಯೇಟಾಗಿ ತಣ್ಣೀರಲ್ಲಿ ವಾಶ್ ಮಾಡ್ಕೊಳ್ಳಿ. ಅದು ಕೆಮಿಕಲ್ ಅಲ್ವಾ, ಹಾಗಾಗಿ ಇಮ್ಮಿಡಿಯೇಟಾಗಿ ತಣ್ಣೀರಲ್ಲಿ ವಾಶ್ ಮಾಡ್ಕೊಂಡು ಬಟ್ಟೆಲಿ ಒರೆಸ್ಕೊಂಡ್ರೆ ನಮ್ಮ ಮಹಾಲಕ್ಷ್ಮಿ ಎಷ್ಟು ಕಳೆಯಿಂದ ಕಾಣಿಸ್ತಿದ್ದಾಳೆ ನೋಡಿ. ಈ ವರ್ಷ ಹಬ್ಬಕ್ಕೆ ತಗೊಂಡಿರೋದು ಇದೇ ಮುಖವಾಡ ನೋಡಿ. ಥ್ಯಾಂಕ್ ಯು.